ಇವತ್ತು ನಾವು ಪ್ರೋಬಯೋಟಿಕ್ ರೈಸ್ ಪ್ರಿಪರೇಷನ್ ರೆಸಿಪಿ ಮತ್ತು ಇಂಪಾರ್ಟೆನ್ಸ್ ಮತ್ತು ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಬೇಕಾಗಿರೋದು ಬ್ರೌನ್ ಟಾಪ್ ಮಿಲೆಟ್ ಆರ್ ಎನಿ ಮಿಲೆಟ್ಸ್ ಆರ್ ಕ್ವಿನೋವಾ. ಮಾರ್ನಿಂಗ್ ಮಸಾಲ ವಾಟರ್ ಕುಡಿದ್ಮೇಲೆ ನಮ್ಮ ಗಟ್ ಕ್ಲೆನ್ಸ್ ಆಗಿರುತ್ತೆ, ಆವಾಗ ನಾವು ಅದನ್ನು ಗುಡ್ ಬ್ಯಾಕ್ಟೀರಿಯಿಂದ ಫಿಲ್ ಮಾಡಬೇಕು. ಸೊ ಅದಕ್ಕೆ ಹೆಲ್ಪ್ ಆಗೋದು ಪ್ರೋಬಯೋಟಿಕ್ ರೈಸ್. ಸೊ ಪ್ರೋಬಯೋಟಿಕ್ ರೈಸ್ ಏನಪ್ಪ ಅಂತಂದರೆ ಇದು ಓವರ್ ನೈಟ್ ಫರ್ಮೆಂಟೆಡ್ ಆಗಿರುವಂಥ ಒಂದು ರೈಸು. ಇದರಲ್ಲಿ ನಾವು ಮೇಜರ್ಲಿ ಬ್ರೌನ್ ಟಾಪ್ ಮಿಲೆಟ್ನ ಯೂಸ್ ಮಾಡ್ತೀವಿ. ಸೊ ಈ ಬ್ರೌನ್ ಟಾಪ್ ಮಿಲೆಟ್ ಯಾಕಪ್ಪ ಅಂದರೆ ಹೈ ಫೈಬರ್, ಹೈ ಪ್ರೋಟೀನ್, ಹೈ ನ್ಯೂಟ್ರಿಷಸ್ ಇರುವಂಥ ಒಂದು ಫುಡ್ ಆಗಿರೋದ್ರಿಂದ ಸೊ ಫರ್ಮೆಂಟೆಡ್ ಆಗಿ ನಾವು ಈ ಫುಡ್ ತೊಗೊಂಡಾಗ ನಮ್ಮ ಇಂಟೆಸ್ಟೈನಲ್ಲಿ ಇರುವಂಥ ಗುಡ್ ಬ್ಯಾಕ್ಟೀರಿಯನ್ ಜಾಸ್ತಿ ಮಾಡೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ. ಈ 1 ವೀಕ್ ಇದನ್ನು ಯೂಸ್ ಮಾಡೋದ್ರಿಂದ ಸೊ ನಮ್ಮ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗೋದ್ರಿಂದ ನಾವು ಕೊಡೋ ಮುಂದೆ ತೊಗೊಳ್ಳೋಂಥ ಎಲ್ಲ ಫುಡ್ಡಲ್ಲಿ ಕೂಡ ಸೊ ರೈಟ್ ಅಬ್ಸಾರ್ಪ್ಷನ್ ಆಗಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು 1 ವೀಕಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ನಾವು ತೊಗೋಬೇಕು. ಸೊ ನೆಕ್ಸ್ಟ್ ನಾವು ಇದನ್ನು ರೆಸಿಪಿ ಯಾವ ಥರ ಅಂತ ನೋಡ್ಕೊಳ್ಳೋಣ. 40 ಗ್ರಾಮ್ಸ್ ಬ್ರೌನ್ ಟಾಪ್ ಮಿಲೆಟ್ನ ವೇ ಮಾಡ್ಕೊಳ್ಳಿ. ಸೊ ಅದನ್ನು ಒಂದು ಗಟ್ಟಿ ಪಾನಲ್ಲಿ ಅಥವಾ ಯಾವುದಾದ್ರು ಸ್ಟೀಲ್ ಅಥವಾ ಕ್ಲೇ ಪಾಟಲ್ಲಿ ಅದನ್ನು ಹಾಕಿಬಿಟ್ಟು ಲೈಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಸ್ವಲ್ಪ ಬಿಸಿ ಆದರೆ ನಮಗೆ ಮಿಕ್ಸರ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದನ್ನು ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಅದನ್ನು. ಸೊ ಹುರ್ಕೊಂಡ್ಮೇಲೆ ಅದನ್ನು ಸ್ಮಾಲ್ ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡ್ಕೋಬೇಕು. ಓಕೆ, ಈ ಥರ ಮಾಡಿಕೊಂಡು ಮಿಕ್ಸರಲ್ಲಿ ಪಲ್ಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಒಂದ್ಸಲಿ ಮಾತ್ರ ಮಾಡಿದಾಗ ನಿಮಗೆ ಈ ಥರ ರವಾ ಥರ ರೆಡಿ ಆಗುತ್ತೆ. ಸೊ ಇದನ್ನು ರವಾ ಥರ ರೆಡಿ ಆದ ತಕ್ಷಣ ಇದನ್ನು ಜಸ್ಟ್ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು 40 ಗ್ರಾಮ್ಸ್ ಅಷ್ಟನ್ನ ನೀರು ಹಾಕಿ ಈ ಥರ ಒಂದ್ಸಲ ಕೈಯಲ್ಲಿ ಕ್ಲೀನಾಗಿ ಕೈ ಆಡಿಸಿ ಆ ನೀರನ್ನ ಒಂದು ದಿವಸ ತೊಳೆದ್ಮೇಲೆ ಅದಕ್ಕೆ ಮೆಜರ್ ಮಾಡಿಕೊಂಡು 5 to 6 ಟೈಮ್ಸ್ ವಾಟರ್ ಹಾಕಬೇಕು. ವಾಟರ್ ಹಾಕಿಬಿಟ್ಟು ಅದನ್ನು ನಾವು ಮಿನಿಮಮ್ 6 ಅವರ್ಸ್ ಸೋಕ್ ಮಾಡಿಡಬೇಕು. ಓಕೆ, ಈ ಥರ ಸೋಕ್ ಮಾಡಿದ್ಮೇಲೆ ಅದ್ರ ಮೇಲೆ ಏನಾದರೂ ಪ್ಲೇಟ್ ಮುಚ್ಚಿ 6 ಅವರ್ಸ್ ಅದೇ ಥರ ಇಟ್ಬಿಡಿ. 6 ಅವರ್ಸ್ ಆದಮೇಲೆ ಫಸ್ಟ್ ಆ ನೀರನ್ನು ಯಾವುದಾದ್ರು ಗಟ್ಟಿ ಪಾತ್ರೆಗೆ ಅಥವಾ ಮಣ್ಣಿನ ಪಾತ್ರೆಗೆ ಆ ನೀರನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಆ ನೀರನ್ನು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಈ ಥರ ಬಾಯ್ಲ್ ಆದಮೇಲೆ ಅದಕ್ಕೆ ಸೋಕ್ ಮಾಡಿರೋಂಥ ಮಿಲೆಟ್ಸ್ನ ಹಾಕಿ ಸಣ್ಣ ಒಂದು ಲೋ ಫ್ಲೇಮಲ್ಲಿ ನಾವು ಇದನ್ನು ಕುಕ್ ಮಾಡಬೇಕು. ಕಂಪ್ಲೀಟ್ ಕುಕ್ ಆದಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಕ್ಬಿಡ್ಬೇಕು. ತಣ್ಣಗಾದ ತಕ್ಷಣ ಇದನ್ನು ಕಂಪ್ಲೀಟಾಗಿ ನಾವು ಈ ಥರ ಬಟ್ಟೆಯಿಂದ ಗಾಳಿ ಆಡೋ ಬಟ್ಟೆಯಿಂದ ಕ್ಲೋಸ್ ಮಾಡಿಡಬೇಕು ಓವರ್ ನೈಟ್. ನಮಗೆ ಬೆಳಗ್ಗೆ ಈಗ ಪ್ರೋಬಯೋಟಿಕ್ ರೈಸ್ ರೆಡಿಯಾಗಿದೆ. ಇದರಲ್ಲಿ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ, ಸೊ ಫರ್ಮೆಂಟೆಡ್ ಗುಡ್ ಬ್ಯಾಕ್ಟೀರಿಯಾ ರೆಡಿ ಆಗಿರುತ್ತೆ. ಇದಕ್ಕೆ ನಾವು ಯಾವುದೇ ಥರ ಹಾಟ್ ಐಟಮ್ಸ್ ಆ್ಯಡ್ ಮಾಡಬಾರ್ದು. ಸೊ ಇವನ್ನು ಒಗ್ಗರಣೆ ಕೊಡಬೇಕಾದ್ರೂ ಕೂಡ 1 ಸ್ಪೂನ್ ತುಪ್ಪದಲ್ಲಿ ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಈ ಥರ ಎಲ್ಲ ಹಾಕ್ಕೊಂಡು ಆ ಒಗ್ಗರಣೆ ಕೂಡ ಆರಿದ ಮೇಲೆ ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗತ್ತೆ. ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ ಆ ಪ್ರೋಬಯೋಟಿಕ್ ರೈಸ್ನ ಹೀಟ್ ಮಾಡಬಾರ್ದು. ಹೀಟ್ ಮಾಡೋದ್ರಿಂದ ನಮಗೆ ಅದರಲ್ಲಿರೋಂಥ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗುತ್ತೆ. ಸೊ ಅದನ್ನು ಗುಡ್ ಬ್ಯಾಕ್ಟೀರಿಯಾನ ಇರೋದ್ರಿಂದ ನಾವು ಯಾವುದೇ ಥರ ಹೀಟ್ ಮಾಡಬಾರ್ದು. ಅದಕ್ಕೆ ಹೀಟ್ ಐಟಮ್ ಕೂಡ ಆ್ಯಡ್ ಮಾಡಬಾರ್ದು. ಸೊ ಅದನ್ನು ನೀವೇನಾದರೂ ಒಗ್ಗರಣೆ ಹಾಕೋದು ಕೂಡ ಅದನ್ನು ಆರಿದ ಮೇಲೆ ಒಗ್ಗರಣೆನ ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಇದ್ರ ಜೊತೆ ನಾವು ಲೈಕ್ ಚಟ್ನಿ ಆಗಲಿ, ಸಾಂಬಾರಾಗಲಿ, ವೆಜಿಟೇಬಲ್ಸ್ ಪಲ್ಯ ಆಗಲಿ ಯೂಸ್ ಮಾಡಬೇಕು. ಇದು ಬೆಸ್ಟ್ ಏನಪ್ಪ ಅಂದರೆ ಕ್ರೂಸಿಫೈಡ್ ವೆಜಿಟೇಬಲ್ಸ್ ಅಂತೀವಿ, ಅಂದರೆ ಬ್ರೊಕೊಲಿ ಆಗಲಿ, ಕ್ಯಾಬೇಜ್ ಆಗಲಿ, ಫ್ಲವರ್ ಆಗಲಿ ಈ ಥರ ಪಲ್ಯ ಅದ್ರ ಜೊತೆ ಮಾಡ್ಕೊಂಡು ತಿನ್ಬೋದು. ಸೊ ಒಳ್ಳೆ ನಾವು ಮಾರ್ನಿಂಗ್ ಪ್ರೋಬಯೋಟಿಕ್ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ಬೋದು.